ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ. ಅದರಲ್ಲಿ ಯಲಾಂಕದಲ್ಲಿ 30 ವರ್ಷದಿಂದ ಬಹಳ ಶಿಸ್ತಾಗಿ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಮಾಡಿದ್ವಿ. ಇದ್ರ ಮಧ್ಯೆ ಒಂದಷ್ಟು ಜನ ಕಾಂಗ್ರೆಸ್ ಮತ್ತು JDS ಇಂದ ನಮ್ಮ ಪಾರ್ಟಿಗೆ ಬಂದರು. ಕೆಲವರು ಕಾಂಗ್ರೆಸ್ ಅವರ ಫಾಲೋವರ್ಸ್ ಆಗಿ ಉಳ್ಕೊಂಡಿದ್ದಾರೆ. ಒಂದು 3-4 ಜನ ಇತ್ತೀಚಿನ ಬೆಳವಣಿಗೆಯಲ್ಲಿ MLA ಅವರನ್ನ ಬಿಟ್ಟು ಅವರು ಓಡಾಡ್ತಾ ಇದ್ದಾರೆ. ಮೊದಲು 180 ದಿವಸ ಹಾಲಾಗ್ತಿಲ್ಲ, 5 ವರ್ಷದಲ್ಲಿ 3 ವರ್ಷ ಜನರಲ್ ಬಾಡಿಗೆ ಅಟೆಂಡ್ ಆಗಿರಬೇಕು, ವರ್ಷದಲ್ಲಿ 500 ಲೀಟ್ರು ಹಾಲು ಸರಬರಾಜನ್ನ ಡೈರಿ ಮಾಡಿರಬೇಕು ಅನ್ನೋ ಒಂದು ಇದಿದೆ. ನಮಗೆ ಗೊತ್ತಿಲ್ಲ ಅವರು 3 ವರ್ಷ ಜನರಲ್ ಬಾಡಿಗೆ ಅಟೆಂಡ್ ಆಗಿವರೇನು, 500 ಲೀಟ್ರ್ ಹಾಲು ಸರಬರಾಜು ಮಾಡೋರೇನು, ಆಮೇಲೆ 180 ದಿವಸ ಹಾಲು ಹಾಕೋರೇನು ಸೊಸೈಟಿಗೆ ಅಂದ್ಕೊಂಡಿದ್ವಿ. ನಾವು ಮುಖಂಡರೆಲ್ಲ ತೀರ್ಮಾನ ಮಾಡಿ ಒಂದು 3-4 ಜನ ಅಭ್ಯರ್ಥಿಗಳಿದ್ರು. ಏನೋ ಲಾಯರು ಎಜುಕೇಟೆಡ್ಡು ರೈತರಿಗೆ ಬರುವ ಕೆಲಸ ಮಾಡ್ತಾರೆ ಅಂತೇಳಿ ನಾವೆಲ್ಲ ಅವ್ರಿಗೆ ಟಿಕೆಟ್ ಕೊಡಿಸಿ MLA ಅವರೇ ಖುದ್ದಾಗಿ ಎಲ್ಲ ಅಧ್ಯಕ್ಷರ ಮನೆಗೆ ಹೋಗಿ ಮೀಟಿಂಗ್ ಮಾಡಿ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ವಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಅವ್ರನ್ನವರು ಒಬ್ಬ ರಾಜಣ್ಣ ಅಂತೇಳಿ ಒಬ್ಬರು ತಕರಾರು ಅರ್ಜಿ ಕೊಟ್ಟಿದ್ರು. ಇವರು ಹಿಂಗೆ ಮೋಸ ಮಾಡಿ ಸದಸ್ಯತ್ವವನ್ನು ಪಡೆದಿದ್ದಾರೆ, ಆಮೇಲೆ ನಿಲ್ಲಕ್ಕೆ ಅವಕಾಶನ ಸೊಸೈಟಿಯಿಂದ ಪಡೆದಿದ್ದಾರೆ ಅಂತ ಅರ್ಜಿ ಬರೆದಿದ್ರು. ನಾವು ಅವನ್ನ ಕರೆದು ಏನೋ ಬೇಡ ಬಿಡಪ್ಪ ಅಂತೇಳಿ ಅರ್ಜಿನ ವಾಪಸ್ ತೆಗೆಸಿದ್ವಿ. ಈಗ JDS ನಾಯಕರಾಗಿರುವಂಥ ನೆಲ್ಲುಕುಂಟೆ ಸತೀಶ್ ಅವರು AR ಹತ್ರ ಅರ್ಜಿನ ಹಾಕಿ ಆ ಅರ್ಜಿನಲ್ಲಿ AR ಅವರು ಸೂಕ್ಷ್ಮಗಳನ್ನೆಲ್ಲ ಗಮನಿಸಿ ಅವರು ಕತ್ತಲಮಲೆ ಸತೀಶ್ ಅವ್ರನ್ನ ಅನರ್ಹಗೊಳಿಸಿದ್ದಾರೆ. ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ಅದು ಪ್ರಚಾರ ಆಗಿದೆ. ಅಲ್ಲಿನ ಅಧಿಕಾರಿಗಳನ್ನ ಬೈದು ಅವಾಚ್ಯ ಶಬ್ದಗಳಿಂದ ಎಲ್ಲ ನಿಲ್ಲಿಸಿ ಅವರು ಪಾಪ ಒಬ್ಬ ಅಲ್ಲಿನ ಕೆಲಸ ಮಾಡೋದವ್ರನ್ನ ಹೊಡೆದು ಎಲ್ಲ ಇದು ಮಾಡಿದ್ದಾರೆ. ನಾವು ಅದನ್ನು ಖಂಡಿಸ್ತೀವಿ. ಕತ್ತಲಮಲೆ ಸತೀಶ್ ಅವ್ರನ್ನ ಕೂಡಲೇ ಬಂಧಿಸಿ ಅವ್ರನ್ನ ಕಾನೂನು ಕ್ರಮ ತಗೋಬೇಕು ಅನ್ನೋ ಆಗ್ರಹ ಕೂಡ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿ ಯಲಾಂಕದಿಂದ ಮಾಡ್ತಾ ಇದ್ದೀವಿ. ನಾವು ಸದ್ಯಕ್ಕೆ ಅವ್ರನ್ನ BJPನ ಸಸ್ಪೆಂಡ್ ಮಾಡಿಲ್ಲ ಅಂದರೂ ಕೂಡ ನಮಗೆ ವಿಶ್ವನಾಥ್ ಅವರು ಇಲ್ಲಿ ಹೈಕಮಾಂಡು, BJP ಅಂತ ಹೇಳಿದ್ರೆ ವಿಶ್ವನಾಥ್ ಅಂದರೆ BJP ಇಲ್ಲಿ. ಅವರು ಕೂಡ ಒಂದೊಂದ್ಸತಿ ಹೇಳ್ತಾರೆ ನಾನು MLA ಹಾಕಿನೋ ಬಿಡ್ತೀನೋ ಗೊತ್ತಿಲ್ಲ, ಇಲ್ಲಿ ಪಕ್ಷ ಭದ್ರವಾಗಿರಬೇಕು ಅಂತೇಳಿ ಅವರ ಇಚ್ಛೆ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಭದ್ರವಾಗಿ ನೆಲೆಯೂರಬೇಕು, ನೆಲೆಸಬೇಕು ಅಂತೇಳಿ ಎಲ್ಲ ಯುವಕರನ್ನ ಹಿರಿಯರನ್ನ ಎಲ್ಲ ಜಾತಿಯವರನ್ನ ಜೊತೆಗೆ ಹಾಕೊಂಡು ಕೆಲಸ ಮಾಡ್ತಿದ್ದೀವಿ. ಇವರಾಗ ಒಂದು 3 ಜನ ಅವರು ನಮ್ಮ ಪಾರ್ಟಿಯಿಂದ ಪಕ್ಕ ಇರೋರು, ನಮ್ಮ ಪಾರ್ಟಿಯವರು ಯಾರೂ ಇಲ್ಲ. ಯಾರೋ ಅವ್ರ ಜೊತೆ ಈಗ ಕತ್ತಲಮಲೆ ಸತೀಶು JDS ಇಂದ ಬಂದವರು, ಅವ್ರ ಜೊತೆಗೆ ಇನ್ನೊಂದು 2-3 ಜನ ಅವರು JDS ಇಂದ ಬಂದಿರೋರು. ಅವಶ್ಯಕತೆ ಇಲ್ಲ ಬಿಡಿ, ಅವ್ರು ನಿಮ್ಗೆ ಗೊತ್ತು ಯಾರ್ಯಾರವರೇ ಅವ್ರ ಜೊತೆಯಲ್ಲಿ ಅಂತ. ಹಂಗಾಗಿ ನಾವು ಅವ್ರನ್ನ BJPಯಿಂದ ಇತ್ತೀಚೆಗೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಅವ್ರನ್ನ ನಮ್ಮ ಅಧ್ಯಕ್ಷರು ಅವ್ರಿಗೆ ಒಂದೇನು ಸಸ್ಪೆಂಡ್ ಮಾಡಬೇಕು, ಕ್ರಮ ಮಾಡಬೇಕು, ಕ್ರಮ ತಗೋಬೇಕು, ಅವ್ರನ್ನ ತಗೋತಾರೆ.